ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ ಪಿ ಯು ಸಿಯ ಇಂಗ್ಲೀಷ್ ಇವತ್ತು ನಡೆದ ಆ್ಯನ್ಯುವಲ್ ಕ್ವಶನ್ ಪೇಪರ್ ನಾವು ಕೀ ಆನ್ಸರ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮೇಲೆ ಒಂದು ನಿನ್ನೆ ರಾತ್ರಿ ವಿಡಿಯೋ ಮಾಡಿದ್ದೆ, ನಿನ್ನೆ ಬೆಳಗ್ಗೆ ಮಾಡಿದ್ದೆ. ಅಂದರೆ 1 ಗಂಟೆಗೆ ನಾವು ಸುಮಾರು 2 ಗಂಟೆಗೆ ನಾನು ಅಪ್ಲೋಡ್ ಮಾಡಿದ್ದೆ MCQ ಕ್ವಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಅದು ಯೂಸ್ ಆಗಿದೆ. ಮೊದಲಿಗೆ ನಾವು ಕೀ ಆನ್ಸರ್ ನೋಡ್ಕೊಳ್ಳೋಣ. ಓಕೆ, ಗ್ರಾಮರು ಕೂಡ ನೋಡ್ಕೊಳ್ಳೋಣ ಮತ್ತು ಅದೇ ರೀತಿ MCQ ಕ್ವಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಇಲ್ಲಿ ಮೊದಲಿಗೆ ನಾನು ಏನು ಹೇಳ್ತೀನಿ, ಇದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಹೇಳ್ತೇನೆ. ಭಾಳ ವಿದ್ಯಾರ್ಥಿಗಳಿಗೆ ಇವಾಗ ಅದೇ ಹೇಳಬೇಕು. ವೇಟ್ ಮಾಡಿ, ಇಲ್ಲಿ ವೇಟ್ ಮಾಡಿ, ವೇಟ್. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಏನು ಡಿಸ್ಕಷನ್ ಮಾಡಿದ್ದೀವಲ್ಲ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನಂಬರ್ 13 ಮೇಲೆ ಒಂದು ವಿಡಿಯೋ ಮಾಡಿದೆ. ಕೇವಲ 3 ನಿಮಿಷದಲ್ಲಿ ನೀವು 5 ಅಂಕವನ್ನು ಪಡೆದುಕೊಂಡಿದ್ದೀರಾ. ಆ ಒಂದು ವಿಡಿಯೋ ನೋಡ್ಕೊಂಡಿದ್ದೀರಾ, ಸಾಕಷ್ಟು ವಿದ್ಯಾರ್ಥಿಗಳು ನೋಡಿದ್ದೀರಾ. ನನಗೆ ಖುಷಿ ಆಯಿತು, ಯಾಕೆಂದರೆ ನಾನು ಹೇಳಿರುವಂತಹ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ಗಳು ಅವೇ ಬಂದಿದೆ. ಬಟ್ ಈ ಒಂದು ಕ್ವಶನ್ ಬಂದಿಲ್ಲ ಅಂತ ನಾನು ಒಪ್ಕೋತೀನಿ. ಬಟ್ ಈ ಒಂದು ಬಂದಿಲ್ಲ ಅಂದರೆ ಅದಕ್ಕೆ ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ, ಆಯಿತಾ? ಯಾಕೆಂದರೆ ನಮಗೆ 4 ಬತ್ತಂದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಯಾವುದು ಉಳಿತೈತಿ ಅದೇ ಆನ್ಸರ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಕೀ ಆನ್ಸರ್ ಮಾಡೋಣ. ಮೊದಲಿಗೆ ಕ್ವಶನ್ ಪೇಪರ್ ನೋಡಿದರೆ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ನಮಗೆ ಪ್ಯಾಸೇಜ್ನಲ್ಲಿ ಕ್ವಶನ್ ನಂಬರ್ ಏನು ಪ್ಯಾಸೇಜ್ ಇರುತ್ತಲ್ಲ, ಪ್ಯಾಸೇಜ್ನಲ್ಲಿ ಜ್ಯೋತಿಬಾ ಫುಲೆ ಅವರು, ಜ್ಯೋತಿಬಾ ರಾಯ್ ಅವ್ರದ್ದು ಎಷ್ಟು ಭಾರಿ ಕೊಟ್ಟಿದ್ದಾನೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಔಟ್ ಆಫ್ 10 ತಗೋತೀರಾ. ಎಷ್ಟು ಈಸಿ ಕೊಟ್ಟಿದ್ದಾನೆ ರೀ ಗ್ರಾಮರ್ ಸೆಕ್ಷನಲ್ಲಿ. ಇವಾಗ ನೋಡೋಣ ಆನ್ಸರ್ ಎಲ್ಲ ನೋಡೋಣ. ಇಲ್ಲಿ ನೋಡಿರಿ, ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇಲ್ಲಿ ಪಿಲಿಗ್ರಮ್ ಸೋಲ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ವೆನ್ ಯು ಆರ್ ಓಲ್ಡ್, ಆಯಿತಾ? ಆಪ್ಷನ್ ಡಿ. ಅದೇ ರೀತಿ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ನಾನು ನಿಮಗೆ ಹೇಳಿದ್ದೆ. ಓಕೆ, ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಏನಾಗುತ್ತೆ? ಓಕೆ, ಲೀಪ್ಸ್ ಆ್ಯಂಡ್ ಬೌಂಡ್ಸ್ ವೆರಿ ಕ್ವಿಕ್ಲಿ, ಆಯಿತಾ? ವೆರಿ ಕ್ವಿಕ್ಲಿ. ಅದೇ ರೀತಿ ದ ಜಂಟಲ್ ಸನ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ದ ಜಂಟಲ್ ಸನ್. ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮೇಕ್ಸ್ ಅರ್ತ್ ಹೆವೆನ್. ಅದೇ ರೀತಿ ಆಲ್ ಆ್ಯಂಡ್ ಸಂಡರಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಎವ್ರಿ ಒನ್. ಅದೇ ರೀತಿ ಮರ್ಕ್ಯೂಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಿನಿಸ್ಟರ್ ಆಫ್ ಕಲ್ಚರ್. ಆಯಿತಾ? ಎಷ್ಟು ಈಸಿ ಬಂದಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ಇಲ್ಲಿ ಔಟ್ ಆಫ್ ಔಟ್ ಮಾಡಿದ್ದಾರೆ ಅಂತ ಅನ್ಕೊಂಡಿನಿ. ಆಯಿತಾ? 1ನೇದು ಡಿ, ಆಯಿತಾ? 1ನೇದು ಡಿ. ಅದೇ ರೀತಿ 2ನೇದು ಇಲ್ಲಿ ಇ. ಅದೇ ರೀತಿ ಇದು 3ನೇದು ಬಿ. ಅದೇ ರೀತಿ ಆಲ್ ಆ್ಯಂಡ್ ಸಂಡ್ರಿ ಇದು ಸಿ. ಅದೇ ರೀತಿ ಮರ್ಕ್ಯೂಸ್ ಇದು ಎ. ಸೊ ಬನ್ನಿ ಇವಾಗ ಇಲ್ಲಿ ಇವೆಲ್ಲ ನೋಡೋಣ. ಕೀ ಆನ್ಸರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಬೇಗ MCQ ಕ್ವಶನ್ ಕೀ ಆನ್ಸರ್ ನೋಡೋಣ. ಇಲ್ಲಿ ನೋಡಿ, ಇವತ್ತು ನಡೆದ ದ್ವಿತೀಯ ಪಿ ಯು ಸಿಯ ಇಂಗ್ಲೀಷ್ ಸಬ್ಜೆಕ್ಟ್. ಇಲ್ಲಿ ನೋಡಿ, 1ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಟೀಚಿಸ್ ದ ಟಾರ್ಚ್. ಓಕೆ, ಬರ್ನ್ ಬ್ರೈಟ್ ಇದಕ್ಕೆ ಆನ್ಸರ್ ಬಿ ಜೂಲಿಯಟ್. ಅದೇ ರೀತಿ ದ ಕ್ರಿಮಿನಲ್ ಕುಡ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಬಿಕಾಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಮನಾಕೋ ಹ್ಯಾಡ್ ನೆದರ್ ಅಂತ ಇದೆಯಲ್ಲ, ಗೆಲ್ಟಿನ್. ಓಕೆ, ಎಕ್ಸಿಕ್ಯೂಟಿವ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಯಿತಾ? ಅದೇ ರೀತಿ ಮುಂದಿನ ಪ್ರಶ್ನೆ, ಇಲ್ಲಿ 3ನೇ ಪ್ರಶ್ನೆಗೆ ಆನ್ಸರ್ ನೋಡಿ, ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಟುಮಾರೋ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಟುಮಾರೋ ಈಸ್ ಕರೆಕ್ಟ್ ಆನ್ಸರ್. ವಿಚ್ ಇಸ್ ದ ಲರ್ನಿಂಗ್ ಸೆಂಟರ್ ಸ್ಟಾರ್ಟೆಡ್ ಬೈ ಟ್ಯಾಗೂರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್. ಅರ್ಥ ಆಯ್ತಾ? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ 4ನೇದಕ್ಕೆ. ಇವಾಗ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನಿಮಗೆ 1A B ಅಂತ ಕೊಟ್ಟಿದ್ದಾರೆ, ಎ ಕಾಲಮ್ ಬಿ ಕಾಲಮ್ ಅಂತ. ಇಲ್ಲಿ ನೋಡಿ, ಇಲ್ಲಿ ನನಗೆ ಇವಾಗ ಜೊನಾಯ್ತೋ ಇದಕ್ಕೆ ಏನಿದೆಯಲ್ಲ ಇದು ಎ ಆಗಿರುತ್ತೆ. ಅದೇ ರೀತಿ ಪೆಡ್ರಾ ಇದಕ್ಕೆ ಆನ್ಸರ್ ಏನಿದೆಯಲ್ಲ ಇಲ್ಲಿ ಲೋರಾಸ್ ಮೇಡ್ ಆಗಿರುತ್ತೆ. ಇದಕ್ಕೆ ಇವಾಗ ನನಗೆ ಆಪ್ಷನ್ ಎಲ್ಲಿದೆ ಅಂದರೆ 1ನೇದಕ್ಕೆ ಸಿ ಇಲ್ಲಿದೆ, ಅದೇ ರೀತಿ 2ನೇದಕ್ಕೆ ಎ ಇಲ್ಲಿದೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಯಿತಾ? ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಅದೇ ರೀತಿ ಇಲ್ಲಿ ಸೀಕ್ವೆನ್ಸಿ ಕ್ವಶನ್ ಕೇಳಿದಾನೆ ತಮ್ಮಣ್ಣ ಮತ್ತು ತಮ್ಮಣ್ಣ ಮೇಲೆ ನೋಡಿ, ತಮ್ಮಣ್ಣ ದ ಬೆಸ್ಟ್ ಪೊಯೆಟ್ ಆಫ್ ಹಿಸ್ ಟೈಮ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ನಾನು ಕ್ವಶನ್ ಓದಿದೆ ಅದು. ಓಕೆ, ಬಸವಯ್ಯ ಫೋರ್ಸಿಬಲಿ ಎಕರ್ ಮಾಡ್ಕೋತಾನೆ ನೋಡಿ. ಓಕೆ, ತಮ್ಮಣ್ಣಸ್ ಲ್ಯಾಂಡ್. ಓಕೆ, ಅವರ ನಡುವೆ ಏನು ನಡೆಯುತ್ತೆ? ಕ್ಯಾರ್ವೆಲ್ ನಡೆಯುತ್ತೆ ಬಿಟ್ವೀನ್ ದೆಮ್. ತಮ್ಮಣ್ಣ ಕಂಪೋಸಿಂಗ್ ಬ್ಯಾಲೆಡ್ಸ್ ಆ್ಯಂಡ್ ಕ್ರಿಸ್. ಓಕೆ, ಇಲ್ಲಿ ನೋಡಿ, ಅನಲೈಸಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಹಿಸ್ ಸಾಂಗ್ಸ್ ಅಂತ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಯಿತಾ? ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನಂಬರ್ 7. ಇಲ್ಲಿ ನೋಡಿ, ದ ಚೈಲ್ಡ್ಸ್ ಫುಟ್ ಈಸ್ ಡಿಫೆಕ್ಟೆಡ್. ಓಕೆ, ಆ್ಯಂಡ್ ಕಂಡೀಮ್ಡ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, 1 ನಿಮಿಷ. ಇದಕ್ಕೆ ಆನ್ಸರ್ ಏನಾಗಿರುತ್ತೆ? ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ. ಓಕೆ, ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಅದೇ ರೀತಿ ಕ್ವಶನ್ ನಂಬರ್ 8, ವಾಟ್ ಆರ್ ದ ಸ್ಟ್ರೀಟ್ ಕೋಪಾಬರ್ಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಬ್ಯೂಟಿಫುಲ್ ಬ್ಲ್ಯಾಕ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 9. ಓಕೆ, ರೂಪ್ ಹ್ಯಾಡ್ ಸ್ಪೆಂಡ್ 2 years ಆ್ಯಸ್ ಅ ಬೈಸೈಕಲ್ ರಿಫರೆನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಪೋರ್ಟ್ ಹರ್ ಕೋರ್ಟ್ ಅಂತ, ಆಪ್ಷನ್ ಬಿ. ಅದೇ ರೀತಿ ಡ್ಯಾಶ್ ವಾಸ್ ದ ಅರೈವಲ್ ಸೆಂಟ್ರಲ್ ಕೋಆರ್ಡಿನೇಟರ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಶೀಲಾರಾಣಿ ಚುನಕ್ಕಂತ್. ಅದೇ ರೀತಿ ಈ ಒಂದು ಪ್ರಶ್ನೆಗೆ ಕ್ವಶನ್ ನಂಬರ್ ಏನು ನಾನು ಹೇಳಿದ್ದೆ ಸ್ನೇಹಿತರೆ ನಿಮಗೆ, ಆಯಿತಾ? ಗಿವನ್ ಇನ್ ದ ಬಾಕ್ಸಸ್. ಓಕೆ, ಇದಕ್ಕೆ ಆನ್ಸರ್ ನೋಡಿ, ಇಲ್ಲಿ ವಾಸ್ ಆಗುತ್ತೆ, ಇದು ಫಿಕ್ಸ್ ಇದ್ದು ಏನಾಗುತ್ತೆ? ಫಿಕ್ಸ್ಡ್. ಓಕೆ, ಫಿಕ್ಸ್ಡ್ ಅಂತ ಬರೀಬೇಕು. ಇಲ್ಲಿ ಪ್ರೆಸನರ್ ಇದೆಯಲ್ಲ ಇದು ವಾಸ್. ಅದೇ ರೀತಿ ಇಲ್ಲಿ ಗಿವ್ ಇದೆಯಲ್ಲ ಏನಾಗುತ್ತೆ? ಗೆವ್ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಇದಕ್ಕೆ 1ನೇದಕ್ಕೆ ಆನ್ಸರ್ ಏನಾಗುತ್ತೆ? 1ನೇದಕ್ಕೆ ಆನ್ಸರ್ ಆಲ್ಸೋ, ಇಲ್ಲಿ ಆಲ್ಸೋ ಬರುತ್ತೆ 1ನೇದಕ್ಕೆ. ಅದೇ ರೀತಿ 2ನೇದಕ್ಕೆ ಆನ್ಸರ್ ಏನು ಬರುತ್ತೆ? ಟು ಬಿಗೈನ್ ವಿತ್ ಅಂತ ಬರುತ್ತೆ. ಈ ಕೊನೆಯ ಆಪ್ಷನ್ ಏನು ಬರುತ್ತೆ? ಹವೆವರ್, ಆಯಿತಾ? ಇಲ್ಲಿ ನೋಡಿ, 1ನೇದು ಆನ್ಸರ್ ಏನು?
ಆಲ್ಸೋ ಎರಡನೇದು ಆನ್ಸರ್, ಟು ಬಿಗ್ಯಾನ್ ವಿತ್ ಮೂರನೇದು ಹವೆವರ್. ಇವಾಗ ಬೇರೆ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13 ಅಂತೂ ಹೇಳಿದೆ ನಾನು ನಿಮಗೆ. ಓಕೆ, ಕ್ವಶನ್ ನಂಬರ್ 13 ಆನ್ಸರ್ ಹೇಳಿನಿ. ಮತ್ತು ನಿಮಗೆ ಈ ರೀತಿ ಏನು ಕೇಳಿದ್ದಾರೆ, 4 ಅಂಕದ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಈಸಿಯಾಗಿ ಕೇಳಿದ್ದಾನೆ, ಸಮರಿನೇ ಬರೀತಾರೆ. ಓಕೆ, ಪರವಾಗಿಲ್ಲ, ಮಾರ್ಕ್ಸ್ಗಳು ಖಂಡಿತವಾಗಿ ಕೊಡ್ತಾರೆ, ಡೋಂಟ್ ವರಿ. ಎಸ್, ಈಸಿ ಇದೆ. 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಈಸಿ ಕೇಳಿದ್ದಾನೆ. ಇವಾಗ ಇಲ್ಲಿ ನಿಮಗೆ ನಾನು ಏನು ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ, ಆಯಿತಾ. ಇವಾಗ ಈ ಒಂದು ಪ್ರಶ್ನೆಗೆ ಏನಿದಿಲ್ಲ, ನಾನು ಕ್ವಶನ್ ನಂಬರ್ 25 ಏನಿದಿಲ್ಲ ಪ್ಯಾಸೇಜ್ಗೆ ಇಲ್ಲಿ ಆನ್ಸರ್ ಹೇಳಿಬಿಡ್ತೀನಿ. ಆಪ್ಷನ್ಸ್ಗಳು ಎಲ್ಲಿದೆ ಇದಕ್ಕೆ? ಓಕೆ, ವೇಟ್, ಇದಕ್ಕೆ ಆಪ್ಷನ್ಸ್ಗಳು ಎಲ್ಲಿದೆ? ಇಲ್ಲಿದೆ ನೋಡಿ. ಇದಕ್ಕೆ ಆಪ್ಷನ್ ನೋಡಿ, ನಾನು ಆನ್ಸರ್ ಮಾಡಿದ್ದೇನೆ. ಇವಾಗ ಆನ್ಸರ್ ಮಾಡಿ ಇಲ್ಲಿ ಹೇಳ್ತೀನಿ ಕೇಳಿ. ಆಪ್ಷನ್ ಎ, ಹೂ ಈಸ್ ದ ಫಸ್ಟ್ ವುಮೆನ್ ಓಕೆ ಟೀಚರ್ ಆಫ್ ಇಂಡಿಯಾ. ಇದಕ್ಕೆ ಪ್ರಶ್ನೆಗೆ ಆನ್ಸರ್ ನೋಡಿ, ಸಾವಿತ್ರಿಬಾಯಿ ಪುಲೆ, ಆಯಿತಾ. ಸಾವಿತ್ರಿಬಾಯಿ ಪುಲೆ, ನಾನು ನಿಮಗೆ ಹೇಳಿದ್ದೇನೆ ಸಾವಿತ್ರಿಬಾಯಿ ಪುಲೆ ಎಲ್ಲಿದೆ ಆನ್ಸರ್? ಇಲ್ಲಿದೆ ನೋಡಿ. ಸಾವಿತ್ರಿಬಾಯಿ ಪುಲೆ ದ ಫಸ್ಟ್ ಟೀಚರ್ ಇನ್ ಇಂಡಿಯಾ, ಇಲ್ಲಿ ಸ್ಟಾರ್ಟಿಂಗ್ನಲ್ಲೇ ಇದೆ. ಓಕೆ, ಅದರ ಹಿಂದೆಗಡೆ ಆನ್ಸರ್ ಇದೆ, ಮುಂದೆಗಡೆ ಆನ್ಸರ್ ಇರುತ್ತೆ ಅಂತ ಹೇಳಿದೆ. ಸಾವಿತ್ರಿಬಾಯಿ ಪುಲೆ, ಆಯಿತಾ. ಒಂದನೇದಕ್ಕೆ ಆನ್ಸರ್ ಏನು? ಸಾವಿತ್ರಿಬಾಯಿ ಪುಲೆ. ಅದೇ ರೀತಿ ಇಲ್ಲಿ ವೆನ್ ವಾಸ್ ಸಾವಿತ್ರಿಬಾಯಿ ಪುಲೆ ಬರ್ನ್, ಯಾವಾಗ ಜನನ ನೋಡಿ, 3 ಜನವರಿ 1831, ಆಯಿತಾ. ಅದೇ ರೀತಿ ಆಪ್ಷನ್ ಸಿ ಏನು ಕೇಳಿದ್ದಾರೆ? ಓಕೆ, ಹೂಮ್ ಡಿಡ್ ಅಂದರೆ ಯಾರು? ಓಕೆ, ಹೂಮ್ ಡಿಡ್ ಸಾವಿತ್ರಿಬಾಯಿ ಮ್ಯಾರಿ. ಇದಕ್ಕೆ ಆನ್ಸರ್ ಏನು? ಅಲ್ಲೇ ಇರುತ್ತೆ ನೋಡಿ, ಎಲ್ಲಿ, ಯಾರು? ಜ್ಯೋತಿರಾವ್ ಪುಲೆ. ಓಕೆ, ಅದೇ ರೀತಿ ವಾಟ್ ಇಂಪ್ರೆಸ್ಡ್ ಸಾವಿತ್ರಿಬಾಯ್ಸ್ ಹಸ್ಬೆಂಡ್ ಟು ಟೀಚ್ ಹರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ, ಇಂಪ್ರೆಸ್ಡ್ ಹರ್ ಹಸ್ಬೆಂಡ್ ಏನು? ಜ್ಯೋತಿರಾವ್ ಪುಲೆ ವಾಸ್, ಇಲ್ಲಿ ನೋಡಿ, ಜ್ಯೋತಿರಾವ್ ಪುಲೆ ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್ ಇಂಪ್ರೆಸ್ಡ್ ಹರ್ ಹಸ್ಬೆಂಡ್ ಅಂತ ಆನ್ಸರ್ ಆಗಿರುತ್ತೆ. ವೇರ್ ವಾಸ್ ಸಾವಿತ್ರಿಬಾಯಿ ಟ್ರೈನ್ಡ್? ಓಕೆ, ಎಲ್ಲಿ ಟ್ರೈನ್ಡ್ ಮಾಡಲಾಯಿತು? ಇಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಏನಿರುತ್ತೆ? ಓಕೆ, ಮಿಸ್ ಫಾರಾಜ್ ಇನ್ಸ್ಟಿಟ್ಯೂಟ್ ಇನ್ ಅಹಮದಾಬಾದ್ ನಗರ್, ಆಯಿತಾ. ಅದೇ ರೀತಿ ಆ್ಯಂಡ್ ಮಿಸ್ ಮಿಚಲ್ಸ್ ಸ್ಕೂಲ್ ಇನ್ ಪುಣೆ. ಇಷ್ಟು ನೀವು ಈ ಎರಡು ಬರೆದ್ರೆ ಆಯಿತು, ನಿಮಗೆ ಮಾರ್ಕ್ಸ್ಗಳು ಖಂಡಿತವಾಗಿ ಕೊಡ್ತಾರೆ, ಆಯಿತಾ. ಓಕೆ, ಹೌ ಮನಿ ಸ್ಟೂಡೆಂಟ್ ವೇರ್ ದೇರ್ ಇನ್ ಎ ಹರ್ ಫಸ್ಟ್ ಬ್ಯಾಚ್? ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ, ಎಷ್ಟು ಫಸ್ಟ್ ಬ್ಯಾಚ್ನಲ್ಲಿ ಇದ್ದರು? ಇದಕ್ಕೆ ಆನ್ಸರ್ ಆಗಿರುತ್ತೆ, ಇಲ್ಲಿದೆ ನೋಡಿ, ಎಷ್ಟು? ಓಕೆ, ಹರ್ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ 8 ಗರ್ಲ್ಸ್. ಓಕೆ, 8 ಗರ್ಲ್ಸ್ ಆಗಿರುತ್ತೆ. ಯಾವುದು? ಆಪ್ಷನ್ ಎಫ್ ಆಪ್ಷನ್ಗೆ. ಅದೇ ರೀತಿ ಜಿ ಆಪ್ಷನ್ ಏನು ಕೇಳಿದ್ದಾನೆ? ವಾಟ್ ಡಿಡ್ ಸಾವಿತ್ರಿಬಾಯಿ ಡೂ ನೋಡಿ, ವಾಟ್ ಡಿಡ್ ಸಾವಿತ್ರಿಬಾಯಿ ಡೂ ವೆನ್ ಹರ್ ಹಸ್ಬೆಂಡ್ ಪಾಸ್ ಅವೇ? ಇದಕ್ಕೆ ಆನ್ಸರ್ ಆಗಿರುತ್ತೆ, ಇದಕ್ಕೆ ಆಪ್ಷನ್ ಇಲ್ಲಿದೆ ನೋಡಿ, ಹರ್ ಹಸ್ಬೆಂಡ್ ಆಫ್ಟರ್ ಹಿ ಪಾಸ್ ಅವೇ 1819 ಸಿ ಕ್ಯಾರಿಡ್ ದ ಫ್ಯುನರಲ್. ಓಕೆ, ಫ್ಯುನರಲ್ ಮೋಡ್ ಫೋರ್ಟ್ ಹರ್ ಸೆಲ್ಫ್ ಆ್ಯಂಡ್ ಲೆಡ್ ದ ಪ್ರೊಸೆಷನ್. ಇಷ್ಟೇ ಆನ್ಸರ್ ಮಾಡಿದರೆ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಬರುತ್ತೆ, ಆಯಿತಾ. ಇವಾಗ ನೆಕ್ಸ್ಟ್ ಆಪ್ಷನ್ ಏನು ಕೇಳಿದ್ದಾರೆ ಬನ್ನಿ ನೋಡೋಣ, ಆಯಿತಾ. ಅದೇ ರೀತಿ ಆಪ್ಷನ್ ಎಚ್ ಏನು ಕೇಳಿದ್ದಾರೆ? ನೇಮ್ ದ ಯೂನಿವರ್ಸಿಟಿ ವಿಚ್ ಈಸ್ ನೇಮ್ಡ್ ಆಫ್ಟರ್, ಇಲ್ಲಿದೆ ನೋಡಿ. ಓಕೆ, ಈ ಟುಡೇ ಶುಡ್ ಫೀಲ್ ಓಕೆ ಗ್ರೇಟ್. ಇದಕ್ಕೆ ಆನ್ಸರ್ ದ ಪುಣೆ ಯೂನಿವರ್ಸಿಟಿ. ಓಕೆ, ದ ಪುಣೆ ಯೂನಿವರ್ಸಿಟಿ ಇಸ್ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ಸಾವಿತ್ರಿಬಾಯಿ ಬ್ರಾಟ್ ಹರ್ ಸನ್ಸ್. ಓಕೆ, ಸಾವಿತ್ರಿಬಾಯಿ ಬ್ರಾಟ್ ಹರ್ ಸನ್ಸ್ ಕೇಳಿದ್ದಾರೆ, ಇಲ್ಲಿ ಫಿಯಾನ್ಸೆ ಆನ್ಸರ್ ಆಗುತ್ತೆ, ಫಿಯಾನ್ಸೆ. ಯಾಕೆಂದರೆ ಇದು ಪುಲ್ಲಿಂಗ ಇದೆ ಇದು. ಓಕೆ, ಫಿಯಾನ್ಸೆ ಇಸ್ ಕರೆಕ್ಟ್ ಆನ್ಸರ್, ಆಯಿತಾ. ಅದೇ ರೀತಿ ಇಲ್ಲಿ ಯಾರು ಪ್ರಿಫಿಕ್ಸ್ ವರ್ಡ್ ಕೇಳಿದ್ದಾರೆ? ಯಾವುದು? ಅಂಡರ್ಸ್ಟುಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಮಿಸ್ ಅಂತ. ಓಕೆ, ಮಿಸ್ ಅಂಡರ್ಸ್ಟುಡ್ ಅಂತ ಬರೆದ್ರೆ ಕೊಡು. ಓಕೆ, ಮಿಸ್ ಅಂಡರ್ಸ್ಟುಡ್, ಅನ್ಅಂಡರ್ಸ್ಟುಡ್ ಅಂತ ಬರಲ್ಲ, ಮಿಸ್ ಅಂಡರ್ಸ್ಟುಡ್ ಅಂತ ಬರೆದ್ರೆ ಕೂಡ ಓಕೆ, ಪ್ರಿಫಿಕ್ಸ್ ವರ್ಡ್ ಆಗಿರುತ್ತೆ ಇದು, ಆಯಿತಾ. ಅದೇ ರೀತಿ ಇವಾಗ ಗ್ರಾಮರ್ನಲ್ಲಿ ನಿಮಗೆ ಬಹಳ ಈಸಿಯಾಗಿ ಕ್ವಶನ್ ಗ್ರಾಮರಲ್ಲಿ ಅಷ್ಟೊಂದು ಈಸಿಯಾಗಿ ಕ್ವಶನ್ ಕೇಳಿದ್ದಾರೆ, ಮತ್ತೆ ಕ್ವಶನ್ ರಿಪೀಟ್ ಆಗಿದೆ ಇಲ್ಲಿ. ಓಕೆ, ಥರಿಸ್ಟ್ ಫಾರ್ ಲರ್ನಿಂಗ್ ಇಂಪ್ರೆಸ್ಡ್ ಹಿಮ್, ಯಾರು? ಆನ್ಸರ್ ಆಗಿರುತ್ತೆ ಹಿಮ್ ಅಂದರೆ ಯಾರು? ಜ್ಯೋತಿರಾವ್ ಪುಲೆ, ಆಯಿತಾ. ಹರ್ ಅಂದ ತಕ್ಷಣ ಸಾವಿತ್ರಿಬಾಯಿ ಪುಲೆ ಆಯಿತು. ಇಲ್ಲಿ ನೋಡಿ, ಹರ್ ಯಾರು? ಸಾವಿತ್ರಿಬಾಯಿ ಪುಲೆ. ವಿಚ್ ಕೇಳಿದ್ದಾರೆ, ಆಯಿತಾ. ಇಲ್ಲಿ ನೋಡಿ, ಅಡಾಪ್ಟೆಡ್ ನೋಡಿ, ಯಶವಂತನಾಥ್ ವೆಂಡಿಂಗ್ ಅಂಡರ್ ದ ಸತ್ಯಶೋಧಕ ಸಮಾಜ. ಇದಕ್ಕೆ ಏನು? ವಿಚ್ ಅಂತ ಕೇಳಿದ್ದಾರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸತ್ಯಶೋಧಕ ಸಮಾಜ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಹೂ ಅಂತ ಕೇಳಿದ್ದಾರೆ, ಏನು? ಹೂ ಅಂದ ತಕ್ಷಣ ಇದರ ಹಿಂದಗಡೆ ಆನ್ಸರ್ ಇರುತ್ತೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ, ಸಿ ಬಾಟ್ ಸನ್ಸ್. ಓಕೆ, ಇದಕ್ಕೆ ಆನ್ಸರ್ ಏನು? ಓಕೆ, ಫಿಯಾನ್ಸೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ನಿಮಗೆ ಒಂದು ಬಾರಿ ಸ್ವಲ್ಪ ಸ್ಮಾರ್ಟಾಗಿ ನೀವು ಥಿಂಕ್ ಮಾಡಿದರೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಫಿಯಾನ್ಸೆ ಆನ್ಸರ್ ಕರೆಕ್ಟ್ ಇದೆ. ನೀವು ಏನಿದೆಯಲ್ಲ ಇಲ್ಲಿ ಕೆಲವರು ವಿದ್ಯಾರ್ಥಿಗಳು ಇದು ಆನ್ಸರ್ ಮಾಡಿರಬಹುದು, ಇದಾಗಲ್ಲ. ಫಿಯಾನ್ಸೆ ಇಲ್ಲೇ ಇದೆ ನೋಡಿ, ಫಿಯಾನ್ಸೆ ಇಲ್ಲಿ ಕೂಡ ಇದೆ, ಇಲ್ಲೇ ಇದೆ. ಸ್ವಲ್ಪ ಮುಂದಿನ ಪ್ರಶ್ನೆ ನೀವು ನೋಡಿದರೆ ನಿಮಗೆ ಗೊತ್ತಾಗ್ಬಿಡ್ತಿತ್ತು. ಫಿಯಾನ್ಸೆ ಇಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಫಿಯಾನ್ಸೆ. ಹೂ ಅಂದರೆ ಯಾರು? ಫಿಯಾನ್ಸೆ ಅಂತ, ಆಯಿತಾ. ಮುಂದಿನ ಪ್ರಶ್ನೆ ನೋಡೋಣ. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 27 ನೋಡಿ, ನೀವು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ರೆ ಓಕೆ, ನನಗೆ ಪರವಾಗಿಲ್ಲ, ಬಟ್ ಇಲ್ಲಿ ನಾನು ಹೇಳುವ ಅದಕ್ಕೆ ರಿಲೇಟಬಲ್ ಇದ್ದರೆ ಸಾಕು. ಹೇಗೆ ಆನ್ಸರ್ ಮಾಡಬೇಕು? ಇಲ್ಲಿ ಏನು ನೋಡಿ, ನನ್ನದಿ ಗೋಸ್ ಟು ಎ ಮೊಬೈಲ್ ಶಾಪ್ ಟು ಬೈ ಎ ಫೋನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನು ಬರೀತೀರಾ? ಓಕೆ, ಫೋನ್ ಅಂತ ಇಲ್ಲಿ ಏನು ಕನ್ವರ್ಸೇಷನ್ ಕೊಟ್ಟಿದ್ದಾರಲ್ಲ, ಈ ಒಂದು ಕನ್ವರ್ಸೇಷನ್ಗೆ ಮಾತ್ರ ಈ ಒಂದು ಏನು ಹೊಂದಾಣಿಕೆ ಆಗಬೇಕು. ಇಲ್ಲಿ ಇವಾಗ ನನ್ನದಿ ಗೋಸ್ ಟು ಮೊಬೈಲ್ ಶಾಪ್ ಟು ಬೈ ಫೋನ್. ಓಕೆ, ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಮತ್ತು ನನ್ನದಿ ಅದಾರೆ. ಇಲ್ಲಿ ನೋಡಿ, ಇವರು ಸೇಲ್ಸ್ ಮ್ಯಾನೇಜರ್ ಬಂದ ತಕ್ಷಣ ಏನು ಹೇಳ್ತಾರೆ? ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತಾರೆ. ಸೇಲ್ಸ್ ಮ್ಯಾನೇಜರ್ ಬಂದ ತಕ್ಷಣ
ಕ್ಯಾನ್ ಐ ಹೆಲ್ಪ್ ಯು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಓಕೆ ಇಲ್ಲಿ ಅಗ್ರಿಂಗ್ ಅಂತ ನೋಡಿ, ಇಲ್ಲಿ ಅಗ್ರಿಂಗ್ ಅಂದಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಏನು ಬರೀಬೇಕು, ಎಸ್ ಅಂತ ಬರೀಬೇಕು. ಎಸ್ ಐ ಲುಕಿಂಗ್ ಫಾರ್ ನ್ಯೂ ಬ್ರ್ಯಾಂಡ್ ಫೋನ್ ಅಂತ ಇಲ್ಲಿ ಬರೀಬೇಕು. ಬರೆದ ನಂತರ ವಿಚ್ ಬ್ರ್ಯಾಂಡ್ ಅಂತ ಕೇಳ್ತಾನೆ. ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ, ಇಲ್ಲಿ ಆಪ್ಷನ್ಸ್ಗಳು ಕೊಡಬೇಕು. ಐ ಲುಕಿಂಗ್ ಫಾರ್ ಸ್ಯಾಮ್ಸಂಗ್ ಐಫೋನ್ ಅಂತ, ಐಫೋನ್ 15 ಅಂತ ಈ ರೀತಿಯ. ಕ್ಯಾನ್ ಯು ಬೈ ದಿಸ್ ನ್ಯೂ ಮಾಡೆಲ್ ಮ್ಯಾಮ್ ಅಂತಾನೆ ಅವನು, ಆಯಿತಾ. ಇಟ್ ಈಸ್ ನೈಸ್ ಅಂತಾನೆ ಅವನು. ಅವಾಗ ನೀವು ಥ್ಯಾಂಕ್ ಯು ಅಗ್ರಿ, ಇಷ್ಟೇ ಇದು ಫೋನ್ ಸಂಬಂಧಪಟ್ಟಂಥ ಮೇಲೆ. ಇವಾಗ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನೋಡಿ, ಇಲ್ಲಿ ನಾನು ಬರೀದು ಹಾಕಿದ್ದು ನೋಡಿ, ಕಾಣ್ತಾ ಇದೆಯಲ್ಲ ನಿಮಗೆ ಈ ಒಂದು ಕ್ವಶನ್ ನಂಬರ್ 28. ರಿಪೋರ್ಟ್ ದ ಫಾಲೋಯಿಂಗ್ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ನಿಮಗೆ 3 ಅಂಕ ಕೊಡ್ತಾರೆ. ಏನಾದರೂ ಇದರೊಳಗೆ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಆಯಿತಾ, ಡೋಂಟ್ ವರಿ, ನಿಮಗೆ ಡೆಫಿನೆಟ್ಲಿ ಇದರೊಳಗೆ ಮಾರ್ಕ್ಸ್ ಸಿಗುತ್ತೆ. ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಓಕೆ 29 ಇದಕ್ಕೆ ಆನ್ಸರ್ ಆಗಿರುತ್ತೆ. ನಾನು ಬೇಗ ಆನ್ಸರ್ ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋಮ್ ಗ್ರೌಂಡ್ ಅಂತ ಕೇಳಿದರೆ ಎಲ್ಲಿದೆ, ಇಲ್ಲಿ ನ್ಯೂಸ್ ಪೇಪರ್, ಅದರ ಮುಂದುಗಡೆ ಆನ್ಸರ್ ಇರುತ್ತೆ. ಓಕೆ ಹೋಮ್ ಗ್ರೌಂಡ್ ನ್ಯೂಸ್ ಪೇಪರ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಟ್ ಈಸ್ ಮಾಸ್ಕಾಟ್, ಆಯಿತಾ. ಮಾಸ್ಕಾಟ್ ಇಲ್ಲಿ ಆನ್ಸರ್ ಆಗಿರುತ್ತೆ. ಇಟ್ ಮಾಸ್ಕಾಟ್ ಅಂತ ಇದೆ, ಆಯಿತಾ. ಇಟ್ ಇಸ್ ಮಾಸ್ಕಾಟ್ ಅಂತ ಇದೆ. ಓಕೆ ಇಟ್ ಮಾಸ್ಕಾಟ್ ಇದೆಯಲ್ಲ, ಅದರ ಮುಂದುಗಡೆನು ದ ನಂದಿ. ಓಕೆ ದ ನಂದಿ ಏನು ಎರಡನೇದು ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇನ್ಸ್ಪೈರ್ಡ್ ಬೈ ಅಂತ ಇದೆ. ಬೈ ಎಲ್ಲಿದೆ ಅಂತ ನೋಡ್ಕೋಬೇಕು. ಇನ್ಸ್ಪೈರ್ಡ್ ಬೈ ಎಲ್ಲಿದೆ, ಅದರ ಮುಂದುಗಡೆ ಆನ್ಸರ್ ಇರುತ್ತೆ. ಇಲ್ಲಿದೆ ನೋಡಿ, ವಾಸ್ ಮೋಸ್ಟ್ಲಿ ಇನ್ಸ್ಪೈರ್ಡ್ ಬೈ ದ ಏನು ಮೆಜೆಸ್ಟಿಕ್. ಆನ್ಸರ್ ಏನು ಮೆಜೆಸ್ಟಿಕ್ ಆನ್ಸರ್ ಆಗಿರುತ್ತೆ ಇದು. ಅದೇ ರೀತಿ ಫೌಂಡ್ ಇನ್ ಎಲ್ಲಿದೆ, ಫೌಂಡ್ ಇನ್ ಎಷ್ಟು, ಬೆಂಗಳೂರು ಅಂತ, ಬೆಂಗಳೂರು ಆನ್ಸರ್, ಆಯಿತಾ. ಇಲ್ಲಿ ಬೆಂಗಳೂರು, ಇಲ್ಲಿ ಏನು ಕೊಟ್ಟಿದ್ದಾನೆ, ಬೆಂಗಳೂರು ಆ್ಯಂಡ್ ಮೈಸೂರು ಅಂತ ಕೊಟ್ಟಿದ್ದಾನೆ, ಮೈಸೂರು ಆಗುತ್ತೆ ಇಲ್ಲಿ, ಆಯಿತಾ. ಅದೇ ರೀತಿ ಇಲ್ಲಿ ಪೇಪರ್ ಸ್ಟಾರ್ಟೆಡ್ ಬೈ ಅಂತ ಇದೆ. ಪೇಪರ್ ಸ್ಟಾರ್ಟೆಡ್ ಬೈ ಎಲ್ಲಿದೆ, ಇಲ್ಲಿ ಪೇಪರ್ ಸ್ಟಾರ್ಟೆಡ್ ಬೈ ಅಂತ ಇದೆ ನೋಡಿ. ಇಲ್ಲಿ ಲೈಫ್ ಆಫ್ ಪ್ರಜಾವಾಣಿ. ಓಕೆ ಪ್ರಜಾವಾಣಿ, ಆಯಿತಾ. ಇಲ್ಲಿ ಪ್ರಜಾವಾಣಿ ನೋಡಿ, ಪೇಪರ್ ಸ್ಟಾರ್ಟ್ ಬೈ ಪ್ರಜಾವಾಣಿ. ಓಕೆ ಟೂ ಮೋರ್ ಪಬ್ಲಿಕೇಶನ್ ಎಲ್ಲಿದೆ, ಇಲ್ಲಿ ಆಯಿತಾ. ಇದು ಪ್ರಜಾವಾಣಿ ಆಯಿತು. ಅದೇ ರೀತಿ 2 more ಪಬ್ಲಿಕೇಶನ್ ಇಲ್ಲಿದೆ ನೋಡಿ. ಇನ್ ಸಬ್ಸ್ಕ್ವೆಂಟ್ ಓಕೆ ಮೋರ್ ಪಬ್ಲಿಕೇಶನ್ ಸುಧಾ ಆ್ಯಂಡ್ ಓಕೆ ಸುಧಾ ಅಂತ ಇದೆ. ಅದೇ ರೀತಿ ಮಯೂರ. ಓಕೆ ಸುಧಾ ಆ್ಯಂಡ್ ಮಯೂರ ಇದು ಆನ್ಸರ್ ಆಗಿರುತ್ತೆ. ಇಲ್ಲಿ ಸುಧಾ ಆ್ಯಂಡ್ ಮಯೂರ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ. ಅಂದರೆ ಇಲ್ಲಿ ಆನ್ಸರ್ ಹೇಳುತ್ತೆ ನೋಡಿ ಇನ್ನೊಮ್ಮೆ. ಒಂದನೇದಕ್ಕೆ ಆನ್ಸರ್ ಏನಾಗುತ್ತೆ, ಓಕೆ ಮಾಸ್ಕೋಟ್ ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ ಇಟ್ ಈಸ್ ಮಾಸ್ಕೋಟ್ ಅಂತ ಇದೆಯಲ್ಲ, ಅದರ ಮುಂದುಗಡೆ ಎರಡನೇದಕ್ಕೆ ಆನ್ಸರ್ ಏನಾಗುತ್ತೆ, ದ ನಂದಿ ಆಗುತ್ತೆ. ಅದೇ ರೀತಿ ಇನ್ಸ್ಪೈರ್ಡ್ ಬೈ ಅಂತ ಇದೆಯಲ್ಲ, ಮೂರನೇದು ಅದಕ್ಕೆ ಆನ್ಸರ್ ಆಗಿರುತ್ತೆ ಇನ್ಸ್ಪೈರ್ಡ್ ಬೈ. ಓಕೆ ಮೆಜೆಸ್ಟಿಕ್. ಅದೇ ರೀತಿ ಫೌಂಡ್ ಇನ್ ಇದು ಬೆಂಗಳೂರು ಅಂತ, ಆಯಿತಾ. ಬೆಂಗಳೂರು ಅಂತ ಇದು ಯಾವುದು, 1ನೇದು 2ನೇದು 3ನೇದು ಆದ ತಕ್ಷಣ 4ನೇದು ಬೆಂಗಳೂರು, 5ನೇದು ಏನಾಗುತ್ತೆ ಬೆಂಗಳೂರು ಆ್ಯಂಡ್ ಇದು 5ನೇದು ಮೈಸೂರು ಆಗುತ್ತೆ. 5ನೇದು ಮೈಸೂರು. ಅದೇ ರೀತಿ 6ನೇದು ಪೇಪರ್ ಸ್ಟಾರ್ಟೆಡ್ ಬೈ, 6ನೇದು ಏನಾಗುತ್ತೆ ಪ್ರಜಾವಾಣಿ ಆಗುತ್ತೆ. ಅದೇ ರೀತಿ 2 more ಪಬ್ಲಿಕೇಶನ್ ಏನು, ಸುಧಾ ಮತ್ತು ಮಯೂರ ಆನ್ಸರ್ ಆಗಿರುತ್ತೆ. ಕರೆಕ್ಟ್ ಆನ್ಸರ್. ಎಲ್ಲರೂ ಔಟ್ ಮಾರ್ಕ್ಸ್ ತೆಗೆದುಕೊಂಡಿರ ಅಂತ ಅನ್ಕೊಂಡಿನಿ, ಆಯಿತಾ. ಸೊ ಹೀಗೆ ನಿಮಗೆ ಈ ಒಂದು ಆಗಿತ್ತು. ಫುಲ್ ಆಫ್ ನಾನು ಕೀ ಆನ್ಸರ್ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಕೂಡ ಮಾಡಿ. ಇಲ್ಲಿ ನೋಡಿ ಮ್ಯಾನೇಜರ್ ಕೊಟ್ಟಿದ್ದಾನೆ, ಎನಿ ಡಿಗ್ರಿ ಕೊಟ್ಟಿದ್ದಾನೆ, ಅಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಇಲ್ಲಿ 2 year ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರು ಮಾಡ್ಕೊಳ್ಬೇಕು ಅಷ್ಟೇ. ಮತ್ತೆ ಎಲ್ಲ ರೆಸ್ಯೂಮ್ ಹಾಕಿದರೆ ಔಟ್ ನಿಮಗೆ 5 ಕೊಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.